ನಮಸ್ಕಾರ. 1 ಗಂಟೆಯ ಪ್ರಮುಖ ಸುದ್ದಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ನೋಟಿಸ್ ಕೂಡ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ವಿಚಾರಣೆಯನ್ನ ಎದುರಿಸುತ್ತೇನೆ ಅಂತ ಹೊಳೆನರಸೀಪುರದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಎದುರಿಸುವ ಶಕ್ತಿ ಇದೆ. ಎಸ್ಐಟಿ ಅಷ್ಟೇ ಅಲ್ಲ, ಯಾವುದೇ ತನಿಖೆಗೂ ನಾನು ಸಿದ್ಧ, ಯಾರಿಗೂ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ರೇವಣ್ಣ ಪ್ರತಿಕ್ರಿಯಿಸಿದ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದಿಂದ ಬೆಂಗಳೂರಿನತ್ತ ಹೊರಟಿದ್ದಂತಹ ರೇವಣ್ಣ ಅವರನ್ನ ಮಾಧ್ಯಮದವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಯಾವುದೇ ತನಿಖೆಗೂ ಸಿದ್ಧ ಅಂತ ಪ್ರತಿಕ್ರಿಯಿಸಿದ್ದಾರೆ. ಯಾರಿಗೂ ಹೆದರೋ ಪ್ರಶ್ನೆ ಇಲ್ಲ, ಎಸ್ಐಟಿ ತನಿಖೆ ಅಷ್ಟೇ ಅಲ್ಲ, ಎಂಥದ್ದೇ ವಿಚಾರಣೆಯಾದರೂ ಎದುರಿಸೋದಕ್ಕೆ ಸಿದ್ಧ ಎನ್ನುವ ಪ್ರತಿಕ್ರಿಯೆಯನ್ನು ಎಚ್ ಡಿ ರೇವಣ್ಣ ನೀಡಿದ್ದಾರೆ. ಇದೆಲ್ಲ ಆಗುತ್ತೆ ಬಿಡ್ರಿ, ಕಾನೂನು ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನು ಏನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗಲ್ಲ. ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಇದೆಲ್ಲ ಆಗುತ್ತೆ ಬಿಡ್ರಿ, ಕಾನೂನು ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನು ಏನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗಲ್ಲ. ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಬೆಂಗಳೂರಿನತ್ತ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಹೊರಟಿದ್ದಾರೆ. ಹೊಳೆನರಸೀಪುರದಲ್ಲಿ ಹೋಮ ಹವನ ಮುಗಿಸಿ ಅಲ್ಲಿಂದ ಹೊರಟರು ದಂಪತಿ. ನಾಳೆ ಹಾಗಿದ್ರೆ ಎಸ್ಐಟಿ ಮುಂದೆ ವಿಚಾರಣೆಗೆ ರೇವಣ್ಣ ಹಾಜರಾಗ್ತಾರೆ. ನೋಟಿಸ್ ಜಾರಿಯಾಗಿದೆ. ರೇವಣ್ಣ ಅವರಿಗೆ ನಾಳೆ ಹಾಜರಾಗುವಂತೆ, ಬೆಳಿಗ್ಗೆ 10 ಗಂಟೆಗೆ ಹಾಜರಾಗಬೇಕು ನಾಳೆ ಎನ್ನುವಂತಹ ನೋಟಿಸ್ ಜಾರಿಯಾಗಿದ್ದು, ಬೆಳಗಿನಿಂದಲೂ ಕೂಡ ಸಾಕಷ್ಟು ಪೂಜೆ ನಡೆಸ್ತಾ ಇದ್ರು. ಇನ್ನು ಮೇ 4ರಂದು ಪ್ರಜ್ವಲ್ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಂಗಳೂರಿಗೆ ಬರೋದಕ್ಕೆ ಫ್ಲೈಟ್ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಜರ್ಮನಿಗೆ ತೆರಳಿರುವಂತಹ ಪ್ರಜ್ವಲ್ಗೆ ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಇತ್ತು, ಆದರೆ ಬಂದಿಲ್ಲ. 3ನೇ ತಾರೀಕು ವಾಪಸ್ಸಾಗುವಂತಹ ಫ್ಲೈಟ್ ಟಿಕೆಟ್ ಬುಕ್ ಆಗಿರುವ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ. ಎಲ್ಲ ಬೆಳವಣಿಗೆಯ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಸ್ಐಟಿ ವಿಚಾರಣೆಗೆ ಕರೆದಿದೆ ಪ್ರಜ್ವಲ್ ರೇವಣ್ಣ ಅವರನ್ನ, ಜೊತೆಗೆ ಎಚ್ ಡಿ ರೇವಣ್ಣ ಅವರನ್ನ. ಈ ಬಗ್ಗೆ ರೇವಣ್ಣ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದು ಕುತೂಹಲ ಇತ್ತು. ರೇವಣ್ಣ ಮಾತನಾಡಿದ್ದಾರೆ, ಬಹಳ ಕಾನ್ಫಿಡೆಂಟ್ ಆಗಿ ನಾನು ಯಾವುದೇ ವಿಚಾರಣೆಯನ್ನಾಗ್ಲಿ ಎದುರಿಸ್ತೇನೆ ಅಂತಿದ್ದಾರೆ. ಇವತ್ತು ನಡೆದಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ನಾಳೆ ಹಾಗಿದ್ರೆ ರೇವಣ್ಣ ಎಸ್ಐಟಿ ತನಿಖೆಗೆ ವಿಚಾರಣೆಗೆ ಹಾಜರಾಗುವಂಥದ್ದು ಪಕ್ಕನಾ, ಹೇಗೆ ಅಂತ? ಎಸ್ಐಟಿ ತನಿಖೆಗೆ ನಾನು ಹಾಜರಾಗ್ತೇನೆ, ವಿಚಾರಣೆ ವೇಳೆ ಹಾಜರಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಅನ್ನುವಂತಹ, ಅವರ ಎಲ್ಲ ಮಾಹಿತಿಯನ್ನು ನೀಡ್ತೇನೆ ಅನ್ನುವಂತಹ ಮಾತನ್ನು ಏನು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಡಿ ಆರೋಪಿಯಾಗಿರುವಂತಹ ಎಚ್ ಡಿ ರೇವಣ್ಣ ಅವರು ಎಂದು ಹೇಳಿದ್ದಾರೆ. ಇಂದು ಎಚ್ ಡಿ ರೇವಣ್ಣನು ಅವರ ಮನೆ ಹೊಳೆನರಸೀಪುರದ ಮನೆಯಲ್ಲಿ ಹೋಮ ಹವನವನ್ನು ನಡೆಸಿದರು. ನಂತರದಲ್ಲಿ ಅವರು ಪತ್ನಿ ಸಮೇತ ಬೆಂಗಳೂರಿಗೆ ತೆರಳಿದರು. ಪ್ರತಿಮಾ ಅವರು ಹೇಳಿದಂಥ ವಿಚಾರ ಏನಂದರೆ, ನಾನು ಶಕ್ತಿ ಇದೆ, ನನಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ, ಆ ಶಕ್ತಿಯಲ್ಲಿ ನಾನು ಎಲ್ಲವನ್ನು ಎದುರಿಸ್ತೇನೆ, ಎಲ್ಲ ವಿಚಾರಣೆಗೂ ನಾನು ರೆಡಿ ಇದ್ದೇನೆ. ಇದು ಪೂರ್ವ ನಿಯೋಜಿತ ನಡೆದಿರುವಂತಹ ಕೃತ್ಯ, ದುರುದ್ದೇಶಪೂರ್ವಕವಾಗಿ ದೂರನ್ನು ಕೊಡಿಸಿ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ. ಆದರೆ ನನಗೆ ಶಕ್ತಿ ಇದೆ, ಪ್ರಕರಣವನ್ನು ಎದುರಿಸ್ತೇನೆ ಅನ್ನುವಂತಹ ಮಾತನ್ನು ಎಚ್ ಡಿ ರೇವಣ್ಣನವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇಂದು ದಂಪತಿ ಸಮೇತ ಬೆಂಗಳೂರಿಗೆ ತೆರಳಿದರು ಭವಾನಿ ರೇವಣ್ಣ. ನಾವೀಗ ಭವಾನಿ ರೇವಣ್ಣವರ ಮನೆಯ ಮುಂಭಾಗದಲ್ಲಿ ಇದ್ದೇವೆ. ಪ್ರತಿಮಾ, ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇದು ಎಚ್ ಡಿ ರೇವಣ್ಣವರ ಮನೆ. ಎಚ್ ಡಿ ರೇವಣ್ಣವರ ಮನೆಯಲ್ಲಿ ಈಗ ಒಂದು ರೀತಿ ಜನರಿಂದ ತುಂಬಿ ಇದ್ದಂತಹ ಮನೆ ಈಗ ಜನರಿಲ್ಲದೆ, ಕಾರ್ಯಕರ್ತರು ಜನರು ಯಾರೂ ಇಲ್ಲ. ಅವರ ಮನೆ ಈಗ ಎಚ್ ಡಿ ರೇವಣ್ಣ ಮತ್ತು ದಂಪತಿ
ಭವಾನಿ ಅವರು ದಂಪತಿ ಸಮೇತ ಈಗ ಬೆಂಗಳೂರು ಕಡೆ ತೆರಳಿರೋದ್ರಿಂದ ಅವರ ಮನೆಯ ಗೇಟ್ಗೆ ಈಗ ಬೀಗವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ SIT ಅಧಿಕಾರಿಗಳು ವಿಚಾರಣೆಗೆ ಬರೋ ಸಾಧ್ಯತೆ ಇತ್ತು ಸಂತ್ರಸ್ತೆ ಜೊತೆಯಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದು ಇವತ್ತು ಬರ್ತಾರಾ ಇಲ್ವಾ ಅಂತ ಅನ್ನುವ ಅನುಮಾನವೂ ಸಹ ಸದ್ಯ ಇದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇದು HD ರೇವಣ್ಣನವರ ನಿವಾಸ. ಇದೇ ನಿವಾಸದಲ್ಲಿ ಇಂದು ಹೋಮ ಹವನವನ್ನು ನಡೆಸಿ HD ರೇವಣ್ಣ ಬೆಂಗಳೂರು ಕಡೆ ತೆರಳಿದ್ದಾರೆ. ಈಗ ಇರುವ ಮಾಹಿತಿ ಪ್ರಕಾರ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡುವ ಸಲುವಾಗಿ ಬೆಂಗಳೂರಿಗೆ HD ರೇವಣ್ಣ ತೆರಳಿದ್ದಾರೆ ಅಂತ ತಿಳಿದು ಬಂದಿರುವ ವಿಷಯ ಆಗಿದೆ. ಒಂದು ಕಡೆ ದೇವರ ಮೊರೆ ಹೋಗಿದ್ದಾರೆ, ದೇವರು ಶಕ್ತಿಯನ್ನು ಕೊಡು, ಈ ಒಂದು ಸಂಕಷ್ಟದಿಂದ ಪಾರು ಮಾಡುವ ಅನ್ನೋ ರೀತಿಯಲ್ಲಿ ರೇವಣ್ಣ ಈಗಾಗಲೇ ದೇವರ ಮೊರೆಯನ್ನು ಹೋಗಿ ಹೋಮ ಹವನವನ್ನು ನಡೆಸಿದ್ದಾರೆ. ಜೊತೆಗೆ ಅವರು ಹೋಮ ಹವನ ನಡೆಸಿ ಮನೆಯಿಂದ ಹೊರಬಂದಂಥ ಸಂದರ್ಭದಲ್ಲಿ ಹೇಳಿದ ಮಾತು ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದರು. ಎಲ್ಲ ತನಿಖೆಯನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ ಅನ್ನುವಂತಹ ಕಾನ್ಫಿಡೆಂಟ್ ಆಗಿ ಹೇಳಿಕೆಯನ್ನು HD ರೇವಣ್ಣವರು ನೀಡಿದರು. ಆದರೆ ಮತ್ತೊಂದು ಕಾರಿನಲ್ಲಿ ಭವಾನಿ ರೇವಣ್ಣವರು ತೆರಳಿದರೆ ಮತ್ತೊಂದು ಬೇರೆ ಕಾರಿನಲ್ಲಿ HD ರೇವಣ್ಣ ತೆರಳಿದರು. HD ರೇವಣ್ಣನವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ವಿಚಾರಣೆಗೆ SIT ಎದುರು ವಿಚಾರಣೆಗೆ ಹಾಜರಾಗ್ತೇನೆ ಅನ್ನುವಂಥ ವಿಚಾರವನ್ನು HD ರೇವಣ್ಣನವರು ಹೇಳಿದ್ದಾರೆ. ಈ ಮೂಲಕ HD ರೇವಣ್ಣನವರು SIT ಎದುರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವೋ, ಜೊತೆಗೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದು ವಿಚಾರಣೆಗೆ ಗೈರಾಗ್ತಾರಾ ಅನ್ನುವಂತಹ ಚರ್ಚೆ ಇತ್ತು. ಜೊತೆಗೆ ಕಾಲಾವಕಾಶವನ್ನು ಸಹ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ HD ರೇವಣ್ಣನವರು ಹೇಳಿರ್ತಕ್ಕಂಥದ್ದು, ನಾನು SIT ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗ್ತೇನೆ, ಅವರು ಕೇಳುವಂಥ ವಿಚಾರಕ್ಕೆ ನಾನು ಸ್ಪಂದಿಸ್ತೇನೆ, ತನಿಖೆಗೆ ಸಹಕಾರವನ್ನು ನೀಡ್ತೇನೆ ಅನ್ನುವಂತಹ ಮಾತನ್ನು HD ರೇವಣ್ಣನವರು ಇಂದು ಹೇಳಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.